ಹಾಯ್ ಆಲ್, ಇದು ಮಂಡೇ ಈವ್ನಿಂಗ್. ನಾಳೆ ತಿಂಡಿಗೆ ಅಂತ ಬೆಳಗ್ಗೆನೇ ಅಕ್ಕಿ ನೆನೆಸಿಟ್ಟಿದ್ದೆ. ಸೊ ಅದನ್ನು ರುಬ್ಕೊಳ್ತಾ ಇದ್ದೆ. ಅಷ್ಟರೊಳಗೆ ನನ್ನ ಮಗಳನ್ನೂ ಮಲಗಿಸಿ ಬರೋಣ ಅಂತ ಅವಳಿಗೂ ಸ್ನಾನ ಮಾಡಿಸಿ, ಏನೂ ಸರಿ ತಿಂದಿಲ್ಲ. 2-3 ಡೇಸಿಂದ ಏನೂ ಸರಿ ತಿಂತಾ ಇಲ್ಲ ಅವಳು. ಹಾಗೆ ಅವಳಿಗೆ ಸ್ನಾನ ಮಾಡಿಸಿ ಬೇಗ ಮಲಗಿಸಿ ಬಂದುಬಿಟ್ಟು ನಾನು ಅಕ್ಕಿ ರುಬ್ಕೊಳ್ತಾ ಇದ್ದೆ. ಆಮೇಲೆ ಅಕ್ಕಿಗೆ ಸ್ವಲ್ಪ ಮಂಡಕ್ಕಿ ಬರುತ್ತಲ್ಲ, ಮಂಡಕ್ಕಿನ ಮತ್ತು ಅವಲಕ್ಕಿನ ನೀರಲ್ಲಿ ನೆನೆಸ್ಬಿಟ್ಟು ಸ್ವಲ್ಪ ರೈಸನ್ನು ಮಿಕ್ಸ್ ಮಾಡಿ ರುಬ್ಬಿದ್ರೆ ಇಡ್ಲಿನೂ ತುಂಬ ಸಾಫ್ಟಾಗಿ ಬರುತ್ತೆ. ದೋಸೆ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ನಮ್ಮನೇಲಿ ಒಂದಿನ ಅಕ್ಕಿ ನೆನೆಸಿಟ್ರೆ ಒಂದಿನಕ್ಕೆ ಇಡ್ಲಿ ಆಗುತ್ತೆ, ಅದ್ರ ನೆಕ್ಸ್ಟ್ ಡೇಗೆ ದೋಸೆ ಆಗುತ್ತೆ. ಸೊ 2 ದಿನಕ್ಕೂ ಸೇರೋ ಹಾಗೆಯೇ ಅಕ್ಕಿ ನೆನೆಸಿರೋದು. ರಾತ್ರಿ ಊಟಕ್ಕೆ ಸಹ ಏನೂ ಇರಲಿಲ್ಲ ಅಂತ ಬರೀ ರಸಮ್ ಇತ್ತು ಅಂತ ಎಗ್ ಬುರ್ಜಿ ಮಾಡ್ತಾಯಿದ್ದೆ. ಪಕ್ಕದಲ್ಲೇ ದೊಡ್ಡ ಮುದ್ದೆ ಸಹ ಮಾಡ್ತಾಯಿದ್ರು. ಸೊ ಇವತ್ತಿನ ರಾತ್ರಿ ಊಟಕ್ಕೆ ಮುದ್ದೆ, ಎಗ್ ಬುರ್ಜಿ ಹಾಗೂ ರಸಮ್ಮು, ಅನ್ನ ಇಷ್ಟು. ಸೊ ಊಟ ಮಾಡಿ ಅಡುಗೆ ಮನೆಯೆಲ್ಲ ನೀಟ್ ಮಾಡಿ ಪಾತ್ರೆ ಎಲ್ಲ ತೊಳೆದಿಟ್ಟು ಮಲ್ಕೊಂಡ್ವಿ. ಇವತ್ತು